ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಲಂಕೇಶ್ ಅಂತ. ಬಿ ಹೊಸ ಗ್ರಾಮ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಕೆರಗೋಡು ಹೋಬಳಿ. ಸೊ ಇದು ಜಮೀನು ಬಂದು ನಮ್ಮ ವಿಜಯಗಡ ಸರ್ ಜಮೀನು. ನಮ್ಮ ನಿರ್ಸರ್ ಕಂಪ್ನಿಯ ಬಯೋಫಿಟ್ ಉತ್ಪನ್ನ ಬಳಸಿ ಏನು ನಮ್ಮ ಶುಗರ್ ಕ್ಯಾನ್ ಕಬ್ಬನ್ನು ಬೆಳೆದಿದ್ದಾರೆ. ತುಂಬ ಅದ್ಭುತವಾದ ಬೆಳೆ ಬಂದೈತೆ ನೋಡಿ ಸ್ನೇಹಿತರೆ, ಯಾವ ರೀತಿ ಗಿಣ್ಣು ಬಂದಿದೆ. ನಾವು ಮೆನೂರು ಹಾಕಿ ಅಂದರೆ ಅಮ್ಮಮ್ಮ ಒಂದು 4 ಇಂಚು ಗಿಣ್ಣು ಉದ್ದಾಗುತ್ತೆ. ನಮ್ಮ ಬಯೋಫಿಟ್ಟು ಯೂಸ್ ಮಾಡಿ ನೋಡಿ ಎಷ್ಟು ಉದ್ದ ಗಿಣ್ಣು ಐತೆ, ಹೈಟ್ ಎಷ್ಟೈತೆ ನೋಡಿ. ಇದೇ ರೀತಿಯಲ್ಲಿ ಅಂದರೆ ವಿಜಯ್ ಸರ್ ಅವರ ಪಕ್ಕದ ಜಮೀನು, ಅವ್ರ ಸ್ವಂತ ಅಣ್ತಂಬ್ರ ಜಮೀನು ಏನೈತೆ, ಎರಡು ಸತ ಒಂದೇ ದಿವಸ ನಾಟಿ ಮಾಡಿರ್ತಾರೆ. ಸೊ ಆ ಕಬ್ಬು ಈ ಕಬ್ಬು ಏನು ಡಿಫ್ರೆನ್ಸ್ ಅಂತ ಇಲ್ಲಿಗೆ ನಮ್ಮ ಕಣ್ಮುಂದೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಅವಾಗಲೇ ನೋಡಿದ್ರೆ ಇದು ಮಾಮೂಲಿ ಮೆನೂರು ಹಾಕಿ ಬೆಳ್ತಾರಂಥ ಕಬ್ಬು. ಸೈಜ್ ನೋಡಿ, ಗಿಣ್ಣು ನೋಡಿ, ಮತ್ತು ಮಣ್ಣು ನೋಡಿ ಎಷ್ಟು ಹಾರ್ಡ್ ಐತೆ. ಸೊ ಇದು ಮೆನೂರು ಹಾಕಿ ಬೆಳೆದಿರ್ತಕ್ಕಂಥ ಕೆಮಿಕಲ್ ಹಾಕಿರೋಕ್ಕಂಥ ಜಮೀನು ಇದು. ನೋಡಿ ಸ್ನೇಹಿತರೆ ಎಷ್ಟು ಹಾರ್ಡ್ ಐತೆ ನೋಡಿ. ಸೊ ಅದೇ ನಮ್ಮ ಬಯೋಫಿಟ್ ಹಾಕಿರೋಕ್ಕಂಥ ಭೂಮಿದು ಮಣ್ಣು ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಸ್ಮೂತ್ ಐತೆ, ಎಷ್ಟು ಎರವಳು ಉತ್ಪತ್ತಿ ಐತೆ, ಎಷ್ಟು ತಂಡೆ ಹೊಡೆದೈತೆ ನೋಡಿ ಸ್ನೇಹಿತರೆ. ಇವಾಗ ಎಷ್ಟು ಅಡಿ ಬೇಕಾದ್ರೆ ಕೈಲೇ ಸುಧಾ ನಾವು ಇದನ್ನು ಉಳುಮೆ ಮಾಡೋ ಥರ ಮಾಡ್ಬೋದು. ಕಬ್ಬಿನ ತಂಡೆ ನೋಡಿ ಯಾವ ರೀತಿ ಹೊಡೆದೈತೆ, ಮತ್ತು ಕಬ್ಬಂದು ಸೈಜ್ ನೋಡಿ. ಸೊ ದಯವಿಟ್ಟು ಎಲ್ಲರೂ ಹೆಚ್ಚು ಕಡಿಮೆ ಒಂದು ಬುಡದಲ್ಲಿ ಒಂದು 20-25 ತಂಡೆ ಹೊಡೆದೈತೆ, ಕಬ್ಬು ಸೈಜ್ ಬಂದೈತೆ ಸ್ನೇಹಿತರೆ. ಸೊ ದಯಮಾಡಿ ಮೆನ್ಯೂರ್ನ ಯೂಸ್ ಮಾಡಿಬಿಟ್ಟು ಆರ್ಗ್ಯಾನಿಕ್ ಕಡೆ ಏನು ನಮ್ಮ ಬಯೋಫಿಟ್ ಇರ್ತಕ್ಕಂಥ ಸೇತು ಸ್ಟಂಬಿಚ್ಚು NPK 8 ತಿಂಗಳಿಗೆ 2 ತುಳಿ ಅವನ್ನ ಯೂಸ್ ಮಾಡಿ ನಿಮ್ಮ ಭೂಮಿನ ಉಳಿಸಿ ಅಧಿಕ ಇಳುವರಿ ಪಡೀರಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.